ನನ್ನ ದೊರಸಾನಿ ದೊರಸ. ಹೇ ಲೂಸೋ, ಏನ್ ನೋಡ್ತಿದ್ಯಾ? ನಿನ್ನೆ ವಾಟ್? ಬ್ಲಡಿ ಸೈಕೋ ವುಮನ್. ಮಾತು, ಸ್ಮೈಲು, ಫ್ರೆಂಡ್ಶಿಪ್ಪು ಇದ್ಯಾವುದೂ ಲೆಕ್ಕಕ್ಕೆ ಬರಲಿಲ್ಲ. ಆದರೆ ಇಬ್ರಿಗೂ ಇಲ್ದೇನೋ ಈ ಟಿಂಪಲ್ ವರ್ಕೌಟ್ ಆಗೋಯ್ತಾ? ವರ್ಕೌಟಾ? ಏನಾಗಿದೆ ಅಮ್ಮ ನಿನ್ಗೆ? ಹಾಯ್ ಅತ್ತೆ. ಓ ಸಾರಿಕಾ, ಬಂದ್ಯಾ? ಬಾಬಾ. ಯು ವೆರಿ ಸ್ಮಾರ್ಟ್. ಯಾಕತ್ತೆ? ನಾನು ಹೇಳ್ದೆ ಇದ್ರು ನೀನೇ ಈ ಟ್ರೆಡಿಷ್ನಲ್ ಡ್ರೆಸ್ಸಲ್ಲಿ ಬಂದಿಲ್ಲ, ತುಂಬ ಖುಷಿ ಆಯಿತು. ಎಸ್ ಎಸ್, ವೆರಿ ಕ್ಲವರ್. ಸಕ್ಕತ್ತವಳೆ, ನನಗೂ ಖುಷಿ ಆಯಿತು. ಅಯ್ಯೋ, ಯಾಕೆ ಹಂಗೆ ನೋಡ್ತೀರಾ? ಪುಟ್ಟ ಹುಡುಗಿ ಮುದ್ದ ಕಾಣ್ತಾರೆ ಅಂದಿದ್ದು. ಒಂದೊಂದು ಸಲ ನನ್ನನ್ನೇ ಇಕ್ಕಟ್ಟಿಗೆ ಸಿಕ್ಕಾಕ್ಸ್ಬಿಡ್ತೀಯ ಕಣೋ, ಕೆಟ್ಟ ಕೋಪ ಬರೆಸ್ತೀಯ. ನೀನೇ ಕೋಪ ಮಾಡ್ಕೊಂಡಾಗ ನಾನು ಹೇಳುವ ನೀನು ನಾರ್ಮಲ್ ಮಾಡೋದು. ಒಂದನ್ನ ಒಪ್ಕೊಂಡ್ಮೇಲೆ ಇನ್ನೊಂದನ್ನು ಅಡ್ಜಸ್ಟ್ ಮಾಡ್ಕೋಬೇಕು. ಸಾರಿಕಾ, ಇಲ್ಲಿ ಯಾಕೆ ಕೂರ್ತಿದ್ಯಾ? ಯಾಕತ್ತೆ, ಏನಾಯ್ತು? ಇವತ್ತು ನಿನಗೆ ನನ್ನ ಜೊತೆ ಕೆಲಸ ಇರೋದು ಇಲ್ಲಲ್ಲ, ಬಾ ನನ್ನ ಜೊತೆ. ಕೂತ್ಕೋ. ಇದೆಲ್ಲ ಏನತ್ತೆ? ಇಲ್ಲಿ ಯಾಕೆ ಕೂರಿಸ್ತಾ ಇದ್ದೀರಾ? ನಿನಗೆ ಕೆಲಸ ಇರೋದು ಇಲ್ಲೇ. ನೋಡು ಸಾರಿಕಾ, ನಾನು ಮಾಡರ್ನ್ ಆಗಿರ್ಬೋದು, ಆದರೆ ನನಗೂ ಕೆಲವೊಂದು ಶಾಸ್ತ್ರಗಳು ಗೊತ್ತಿದೆ. ಅಮ್ಮ ಎಲ್ಲ ಹೇಳ್ಕೊಟ್ಟಿದ್ದಾರೆ. ಗೊತ್ತಿಲ್ಲದೆ ಮನಸ್ಸು ಕೆಲವೊಂದನ್ನು ಮಾಡು ಅನ್ನತ್ತೆ. ಅದು ಸರಿ ಅತ್ತೆ. ಈಗಿಲ್ಲ ಏನು ಮಾಡ್ತೀರಾ? ನೀನು ನನ್ನ ಮನೆ ಸೊಸೆ ಆಗೋಳು, ಅದಕ್ಕೆ ಮಡಲು ತುಂಬ್ತೀನಿ. ಹೇಳಿ ಆರ್ತಿ ಅವರೇ, ನಾವು ಈ ಥರ ಎಂಗೇಜ್ಮೆಂಟ್ ಆಗ್ತಿರೋದು ನಿಮ್ಗೆ ಓಕೆ ತಾನೆ? ಹಲೋ ವಿಕ್ಕಿ ಬಾಬಾ, ಪಬ್ಲಿಕಲ್ಲಿ ಏನು ನಿಮ್ಮ ಪ್ರೈವೇಟ್ ಮಾತುಕತೆ? ನೋ ಮೋರ್ ಸೀಕ್ರೆಟ್ಸ್. ಅದೇನೇ ಇದ್ರೂ ನಮ್ಗೆಲ್ಲರಿಗೂ ಕೇಳಿಸೋ ಥರ ಹೇಳಬೇಕು. ವಿಕ್ಕಿ ಬಾಬಾ, ಎಂಗೇಜ್ಮೆಂಟ್ ಅಂದ್ರೆ ಹುಡುಗಿಗೆ ನೀ ನನ್ನ ಮದ್ವೆ ಆಗ್ತೀಯ ಅಂತ ಕೇಳೋ ದಿನ. ನೀವಿವತ್ತು ತುಂಬಾ ರೊಮ್ಯಾಂಟಿಕ್ ಆಗಿರ್ಬೇಕು. ಇನ್ನೇನ್ ಮದ್ವೆ ಆಗ್ತೀಯ ಅಂತ ಕೇಳೋದು? ಮದ್ವೆ ಆಗ್ಬೇಕು ಅಂತಾನೆ ಅಲ್ವಾ ಲವ್ ಮಾಡಿದ್ದು? ಲೇ ಡೌರಾಣಿ, ಚಿಕ್ಕವರು ಎಲ್ಲ ಕಡೆ ಮಾತಾಡಬಾರ್ದು, ಸುಮ್ಮನೆ ಇರೋ. ವಿಕ್ಕಿ ಬಾಬಾ, ಶುರು ಹಚ್ಕೊಳ್ಳಿ. ಈಗ ನೋಡಿ, ಎಂಗೇಜ್ಮೆಂಟ್ ದಿನ ನಾನು ಆರ್ತಿ ಅವ್ರನ್ನ ಪ್ರಪೋಸ್ ಮಾಡಿದ ದಿನ ರೀಮೇಕ್ ಮಾಡಿ ತೋರಿಸ್ತೀನಿ. ಅವತ್ತೇನು ನಡೀತು ಅಂತ ನೀವೆಲ್ಲ ಲೈವ್ ನೋಡ್ಬೋದೀಗ. ಆರ್ತಿ ಅವರೇ, ಆರ್ತಿ ಯಾಕೆ ಕಣ್ಣೀರು?
ಏನಾಯ್ತು? ಏನು ವಿಷಯ? ಅಪ್ಪ ಅಮ್ಮ ಅಕ್ಕ, ಇಷ್ಟೆಲ್ಲ ಆದಮೇಲೆ ಮತ್ತೆ ನೀವು ರಗಳೆ ಅಂತ ನಿಮಗೆ ಅನ್ನಿಸ್ತಿರ್ಬೋದು. ಆದರೆ ನನ್ನ ಮನಸ್ಸಲ್ಲಿರೋ ಆತಂಕನ ನಾನು ಹೇಳ್ಕೊಳ್ಳೇಬೇಕು. ನೀವೇನು ಚಿಂತೆ ಮಾಡಬೇಡಿ ವಿಕ್ಕಿ ಅವರೇ, ನಿಮ್ಮ ಮೇಲೆ ಸಂಪೂರ್ಣ ನಂಬಿಕೆ ಇದೆ. ನನಗೆ ಯಾವುದೇ ಅನುಮಾನನೂ ಇಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರೀತಿಲಿರೋ ಶಕ್ತಿ ನಂಬಿಕೆನೇ ಹೊರತು ಮೂಢನಂಬಿಕೆ, ಭವಿಷ್ಯ, ಜಾತಕ ಇದು ಯಾವುದೂ ಅಲ್ಲ ಅಂತ ಭಾವ ನಂಗೆ ತೋರಿಸ್ಕೊಟ್ಟಿದ್ದಾರೆ. ಆದರೂ ನಾನು ಈ ಥರ ನಿಶ್ಚಿತಾರ್ಥ ಮಾಡ್ಕೊಳಕ್ಕಾಗಲ್ಲ ವಿಕ್ಕಿ ಅವರೇ. ಆರತಿ, ಮತ್ತೆ ಯಾಕೆ ನೀನು ಈ ಥರ? ಅಣ್ಣ, ನೀನು ಆಗಲೇ ಹೇಳಿದೆ ನಮ್ಮನ್ನು ಅರ್ಥ ಮಾಡಿಕೊಂಡು ಪ್ರೀತಿಸೋ ಜನರ ಮಧ್ಯೆ ಇದೊಂದು ಅವಕಾಶ ಅಂತ. ಆದರೆ ನನ್ನನ್ನು ಪ್ರೀತಿಸೋರು ಎಲ್ಲರೂ ಇಲ್ಲಿಲ್ಲ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಅಪ್ಪ ಅಮ್ಮನೇ ಇಲ್ಲಿಲ್ಲ. ಬರೀ ನಮ್ಮ ಅಪ್ಪ ಅಮ್ಮ ಅಲ್ಲ, ವಿಕ್ಕಿಯವ್ರ ಅಪ್ಪ ಅಮ್ಮನಿಂದನೂ ಈ ಕ್ಷಣನ ಕಿತ್ಕೊಳ್ಳೋದಕ್ಕೆ ನನಗಿಷ್ಟ ಇಲ್ಲ. ಒಂದು ನಿಮಿಷ. ಅಕ್ಕ, ಈ ಪ್ರೀತಿ, ಪ್ರೇಮ, ಲವ್ವು ಗಿವ್ವು ಎಲ್ಲ ನನಗಾಗಲ್ಲ. ಅದು ನಿನಗೂ ಚೆನ್ನಾಗಿ ಗೊತ್ತು. ಅದಿತಿಗಂತೂ ಯಾವಾಗಲೂ ಲವ್ ಮಾಡಬೇಡ ಅಂತ ತಲೆ ಮೇಲೆ ಬಾರಿಸ್ತಾ ಇದ್ದೆ. ಹೊಸದ್ರಲ್ಲಿ ನಿಮ್ಮ ಪ್ರೀತಿ ವಿಚಾರ ನನಗೆ ಗೊತ್ತಿಲ್ಲದೆ ಅದಿತಿ ಏನೋ ಕಿತಾಪತಿ ಮಾಡಿದಾಳೆ ಅಂತ ಅವಳಿಗೆ ಹೊಡೆದೇ ಬಿಟ್ಟಿದ್ದೆ. ಅಷ್ಟು ಕೋಪ ಇತ್ತಕ್ಕ ಪ್ರೀತಿ ಮೇಲೆ. ಅದು ಬರೀ ಕಲಬೆರಕೆ, ಮೋಸ, ಸರಿಯಾದದ್ದಲ್ಲ ಅನ್ನೋದೇ ನನ್ನ ನಂಬಿಕೆ ಆಗಿತ್ತು. ಆದರೆ ನೀನು ಮತ್ತು ಭಾವ ಅದನ್ನು ಯಾವ ಹಂತಕ್ಕೆ ಬದಲಾಯಿಸಿದ್ರಿ ಅಂದರೆ, ಮೊನ್ನೆ ನೀವು ಕಾರ್ನಲ್ಲಿ ಹೋಗುವಾಗ ನಿಮ್ಮ ಕ್ಯೂಟ್ನೆಸ್ ನೋಡಿ ನನಗೂ ಯಾರಾದರೂ ಒಬ್ರು ಇರಬಾರ್ದಿತ್ತ ಅಂತ ಅನಿಸ್ಬಿಡ್ತು. ಅಷ್ಟು ಶಕ್ತಿ ಇದೆಯಾಕ ನಿಮ್ಮ ಪ್ರೀತಿಲಿ. ಅಮ್ಮು, ಅದ್ರ ಬಗ್ಗೆ ನನಗೂ ಅನುಮಾನ ಇಲ್ಲ ಕಣೆ. ಆದರೆ ನನ್ನ ಸಮಸ್ಯೆ ಅದಲ್ಲ ಅಂತ ಹೇಳಿದ್ನಲ್ಲ ನಿಂಗೆ. ನನ್ನ ಮಾತಿನ್ನೂ ಮುಗ್ದಿಲ್ಲ ಅಕ್ಕ. ನೀನು ಯಾವಾಗಲೂ ಬೇರೆಯವ್ರಿಗೋಸ್ಕರನೇ ಬದುಕಿದ್ಯಾ. ಯಾರು ಏನು ಅನ್ಕೋತಾರೋ, ಯಾರು ಬೇಜಾರು ಮಾಡ್ಕೊಳ್ತಾರೋ ಅಂತಲೇ ಮೊದಲು ಯೋಚನೆ ಮಾಡ್ತೀಯಾ. ನಿನ್ನ ಖುಷಿ, ಸಂಭ್ರಮನೆಲ್ಲ ಬೇರೆಯವ್ರಿಗೋಸ್ಕರ ತ್ಯಾಗ ಮಾಡಿಬಿಡ್ತೀಯಾ. ಆ ಗೌತಮ್ನ ಕಟ್ಕೊಂಡು ಹೋಗೋಕ್ಕೂ ನೀನು ರೆಡಿ ಆಗಿಬಿಟ್ಟಿದ್ದೆ. ಆದರೆ ನಿನಗೆ ನಿಂದೇ ಅದು ಸ್ವಂತದ ಜೀವನ ಇದೆ ಅಕ್ಕ. ಅದರಲ್ಲಿ ಕನಸು, ಸಂತೋಷ, ಸಂಭ್ರಮ, ಸಡಗರ ಎಲ್ಲದಕ್ಕೂ ಅವಕಾಶ ಇದೆ. ಯಾಕಮ್ಮು ಇದನ್ನೆಲ್ಲ ಹೇಳ್ತಿದೀಯಾ? ನೀವೇ ನನ್ನ ಸಂತೋಷ, ಸಂಭ್ರಮಕ್ಕೆ ಕಾರಣ ಅಲ್ವಾ? ಅಯ್ಯೋ ಅಕ್ಕ, ಪ್ಲೀಸ್ ಒಂದೇ ಒಂದು ಸಲ ನಮ್ಮನ್ನೆಲ್ಲ ಮರೆತು ನಿನ್ನೊಳಗೆ ನೀನು ನೋಡ್ಕೊ. ಇಷ್ಟು ವರ್ಷದಲ್ಲಿ ಯಾವತ್ತಾದರೂ ಒಂದೇ ಒಂದಿನ ನಿನಗೋಸ್ಕರ ನೀನು ಬದುಕಿದ್ಯಾ ಅಂತ. ಆದರೆ ಇವತ್ತೊಂದಿನ ನಿನಗೋಸ್ಕರ ನೀನು ಬದುಕ್ಬಿಡು. ಒಂದು ದಿನಕ್ಕೋಸ್ಕರ ನೀನು ಹೇಳು ನನ್ನ ಸ್ವಂತಕ್ಕೆ ನಾನು ಬದುಕ್ಬಿಟ್ರೆ ಆ ಒಂದು ದಿನ ನನ್ನನ್ನು ಬೆಳೆಸಿ ಪ್ರೀತಿಸಿದವ್ರ ಜೀವನದ ಕೊನೆ ಉಸಿರಿರೋವರೆಗೂ ಕಾಡಲ್ವಾ ಅಮ್ಮು? ಇಲ್ಲ ಅಕ್ಕ, ಖಂಡಿತ ಹಾಗಾಗಲ್ಲ. ನಿನ್ನ ನಿಶ್ಚಿತಾರ್ಥ ಆಗಿದೆ ಅಂತ ಗೊತ್ತಾದರೆ ಒಂದು ಕ್ಷಣ ನಾವು ಅಲ್ಲಿರ್ಲಿಲ್ವಲ್ಲ ಅಂತ ಅಪ್ಪ ಅಮ್ಮ ನೊಂದ್ಕೋಬೋದು, ಸ್ವಲ್ಪ ಬೇಜಾರು ಆಗ್ಬೋದು. ಅದೇ ಅಮ್ಮು, ಅದೇ ನಂಗೆ ಬೇಡ ಅಂತ ಹೇಳ್ತಿರೋದು. ಆದರೆ ಅದ್ರ ಮುಂದಿನ ದಿನ ನೀನು ಯೋಚನೆನೇ ಮಾಡಿಲ್ವಲ್ಲ ಅಕ್ಕ. ಮುಂದಿಂದ ಏನು? ನೀನು ಅವ್ರು ಕೊರಗ್ತಾರೆ, ಅವ್ರಿಗೆ ನೋವಾಗುತ್ತೆ ಅಂತ ನಿನ್ನ ಆ್ಯಂಗಲ್ನಲ್ಲೇ ನೀನು ಯೋಚನೆ ಮಾಡ್ತಿದ್ಯಾ. ಆದರೆ ಎಂಗೇಜ್ಮೆಂಟ್ ವಿಚಾರದಲ್ಲಿ ಏನೆಲ್ಲ ಆಗಿದೆ, ಅವ್ರು ಎಷ್ಟೆಲ್ಲ ಒದ್ದಾಡಿದ್ದಾರೆ ಅಂತ ನಿನಗೆ ಪೂರ್ತಿಯಾಗಿ ಗೊತ್ತಿಲ್ಲ. ಅವ್ರು ಅಷ್ಟೆಲ್ಲ ಹೋರಾಟ ಮಾಡಿದವರು ನೀನು ಖುಷಿಯಾಗಿರ್ತೀಯ ಅಂತ ಗೊತ್ತಾದಾಗ ಸಮಾಧಾನ ಮಾಡ್ಕೊಳ್ಳಲ್ವೇನಕ್ಕ?
ವಿಕ್ಕಿ ಅವರೇ. ಬೇಡ ಆರ್ತಿ ಅವರೇ, ಏನು ಹೇಳಬೇಡಿ. ನಿಮ್ಮ ಮನಸ್ಸು ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೆ ಸೇಮ್ ಸಿಚುವೇಶನ್ ಮತ್ತೆ ಇವತ್ತು ರಿಪೀಟ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ ಅಷ್ಟೇ. ಈಗಾಗಲೇ ಒಂದು ಸಲ ಕದ್ದು ಮುಚ್ಚಿ ಮದುವೆ ಆಗೋಕ್ಕೆ ಹೊರಟಾಗ ನೀವು ಅದನ್ನು ಬೇಡವೇ ಬೇಡ ಅಂತ ರಿಜೆಕ್ಟ್ ಮಾಡಿದ್ರಿ. ಈಗ ಮತ್ತೆ ನಿಮ್ಮನ್ನು ಅದೇ ಪರಿಸ್ಥಿತಿಯಲ್ಲಿ ನಿಲ್ಲಿಸ್ತಿರೋದಕ್ಕೆ ನನಗೆ ಬೇಜಾರಾಗ್ತಿದೆ. ವಿಕ್ಕಿ ಅವರೇ, ಅದು ಹಾಗಲ್ಲ. ನನ್ನ ಮಾತಿನ ಅರ್ಥ ಏನಂದ್ರೆ, ನನಗೆಲ್ಲ ಗೊತ್ತು. ಇಷ್ಟು ದಿನ ಎಲ್ಲಿ ನನ್ನ ಕೈ ತಪ್ಪು ಹೋಗ್ತೀರಾ ಅನ್ನೋ ಅನುಮಾನ ಕೂಡ ನನ್ನ ಮನಸ್ಸಲ್ಲಿಲ್ಲ. ನೀವು ಅಂದರೆ ನಾನು, ಆ್ಯಂಡ್ ನಾನು ನಿಮಗೆ ಮಾತ್ರ ಅನ್ನೋದು ಫಿಕ್ಸ್ ಆಗೋಗಿದೆ. ಮುಂದೆ ನೀವು ಅಪ್ಪ ಅಮ್ಮನ ಎದುರೇ ನಿಶ್ಚಿತಾರ್ಥ ಮಾಡ್ಕೊಳ್ಳ ಅಂದರೂ ರೆಡಿ. ನಿಶ್ಚಿತಾರ್ಥನೇ ಬೇಡ, ಸೀದಾ ತಾಳಿ ಕಟ್ಟು ಅಂದ್ರೂ ನಾನು ರೆಡಿ. ಇವತ್ತು ಅಗ್ರಜ ನಿಮಗೆ ಮಾತ್ರ ಅಲ್ಲ, ನನ್ನ ಕಣ್ಣು ತಗ್ಸಿದ್ದಾನೆ. ನಾನು ಇನ್ಮೇಲಿಂದ ಸಣ್ಣ ಸಣ್ಣ ವಿಷಯಕ್ಕೆ ಅಪ್ಸೆಟ್ ಆಗಲ್ಲ. ಅಪ್ಸೆಟ್ ಆಗಿ ಕೆಟ್ಟ ನಿರ್ಧಾರಗಳನ್ನ ಮಾಡಲ್ಲ. ನಾನು ಫೋರ್ಸ್ ಮಾಡೋದಿಲ್ಲ ಅಂತ ಮುಂಚೆನೇ ಹೇಳಿದ್ದೀನಿ ಆರ್ತಿ. ಬಟ್ ಸ್ಟಿಲ್ ಈಗ ನಡೀತಿರೋದ್ರಲ್ಲಿ ತಪ್ಪು ಕೂಡ ಏನೂ ಇಲ್ಲ ಅಲ್ವಾ? ನೀನು ಯಾಕೆ ಬೇರೆ ಥರ ಬೇಡ ಅಗ್ರಜ. ಅವ್ರು ಹೇಗಿದ್ದಾರೋ ಹಾಗೆ ನಾನು ಒಪ್ಕೊಂಡಿದ್ದೀನಿ, ಒಪ್ಕೊಳ್ತೀನಿ ಕೂಡ. ಆರ್ತಿ ಅವರೇ, ಕೊನೆಯದಾಗ ಒಂದು ಮಾತು ಹೇಳ್ತೀನಿ. ಐ ಲವ್ ಯು, ಐ ಲವ್ ಯು, ಐ ಲವ್ ಯು, ಐ ಲವ್ ಯು. And that's what matters. ಬನ್ನಿ ಹೋಗೋಣ. ನಿಮ್ಗೆ 4 ಜನ ಹೆಣ್ಮಕ್ಳು. ಇವತ್ತಿಂದ ನಿಮ್ಗೆ ಇಲ್ದಿರೋ ಗಂಡ್ ಮಗ ನಾನೇ ಅನ್ಕೊಳ್ಳಿ ಮಾವ. ಬನ್ನಿ ಹೋಗೋಣ. ಅತ್ತೆ, ಇದೆಲ್ಲ ನನ್ನ ಲೈಫಲ್ಲಿ ನಡೀತಿದೆ ಅಂದರೆ ನಂಗೆ ನಂಬೋಕೆ ಆಗ್ತಾ ಇಲ್ಲ. ಈ ಕೆಲಸ ಯಾವತ್ತೂ ನಡಿಬೇಕಿತ್ತು. ಕೆಲವು ಅನಿಷ್ಟಗಳು ಅಡ್ಡ ಬಂದಿದ್ದರಿಂದ ಈ ಕೆಲಸ ಲೇಟ್ ಆಯ್ತು. ಎಲ್ಲಿ ನಿನ್ನ ವೇಲ್ನ ಸರಕ್ ಥರ ಹಿಡಿ. ನನ್ನ ಶ್ರೀಧರ್ ಸಂಬಂಧ ಗೊತ್ತಾದಾಗ ಅವರಮ್ಮ ನನ್ನನ್ನು ಕರೆಸಿ ಈ ಶಾಸ್ತ್ರಗಳನ್ನು ಮಾಡಿದರು. ಈ ರೀತಿ ಮಾಡೋದ್ರಿಂದ ಅತ್ತೆ ಸೊಸೆ ಸಂಬಂಧ ಚೆನ್ನಾಗಿರುತ್ತೆ ಅಂತ ಅವ್ರ ನಂಬಿಕೆ. ಅತ್ತೆ, ಒಂದು ಆಶ್ಚರ್ಯ ಅಂದರೆ ನಮ್ಮಿಬ್ಬರಲ್ಲಿ ಯಾವಾಗಲೂ ಒಳ್ಳೆ ಸಂಬಂಧನೇ ಇದೆ. ಇದು ಯಾವಾಗಲೂ ಹೀಗೆ ಇರುತ್ತೆ ಅಂತ ನಾನು ನಿಮಗೆ ಮಾತು ಕೊಡ್ತೀನಿ ಅತ್ತೆ. ನೀನು ಕಿಲ್ಲಾಡಿ ಅಂತಲೇ ಅಲ್ವಾ ನಮ್ಮ ಅಕ್ಕನ ಜೊತೆ ಇರೋದು. ಈ ಮಡಲ್ ತುಂಬ ಶಾಸ್ತ್ರ ಆದಮೇಲೆ ನೀನು ನನ್ನ ಸೊಸೆ ಅಂತಲೇ ಲೆಕ್ಕ. ಅತ್ತೆ, ನನಗೆ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ? ವಸಿಷ್ಠ ಕುಟುಂಬಕ್ಕೆ ಎಂಟ್ರಿ ಸಿಗುತ್ತೆ ಅಂದರೆ ಯಾವಾಗ ತಾನೇ ಖುಷಿ ಆಗಲ್ಲ. ಖುಷಿ ಪಡು ಸಾರಿಕಾ, ಇದು ಸೆಲೆಬ್ರೇಟ್ ಮಾಡೋ ಸಮಯ. ಎಲ್ಲಿ ನೀನು ಆರ್ತಿ ಬಾಯಲ್ಲಿ ಎಂಗೇಜ್ಮೆಂಟ್ ಬೇಡ ಅಂತ ಹೇಳಿಸೋದ್ರಲ್ಲಿ ಗೆಡು ಬಿಡ್ತೀಯೋ ಅಂತ ಅಂದ್ಕೊಂಡಿದ್ದೆ. ಆದರೆ ನೀನು ಗೆದ್ದುಬಿಟ್ಟೆ. ಈ ಮನೆಗೆ ಸೊಸೆಯಾಗೋದಕ್ಕೆ ಎಲ್ಲ ಅರ್ಹತೆ ನಿನಗಿದೆ ಅಂತ ನೀನು ಪ್ರೂವ್ ಮಾಡಿಬಿಟ್ಟೆ. ನನಗಂತೂ ತುಂಬ ಖುಷಿ ಆಗ್ತಿದೆ. ನಿಮಗೆ ನನ್ನ ಮೇಲಿರೋ ಈ ಭಾವನೆ ಯಾವಾಗಲೂ ಹೀಗೆ ಇರೋ ಥರ ನೋಡ್ಕೋತೀನತ್ತೆ. ಅತ್ತೆ, ನೀವು ತುಂಬ ಒಳ್ಳೆಯವರು. ಎಲ್ಲರೂ ನನ್ನ ವಿರುದ್ಧ ನಿಂತು ಯಾರೂ ನನ್ನ ಜೊತೆ ಇಲ್ದಿರೋ ಟೈಮಲ್ಲಿ ನೀವು ನನ್ನ ಮೇಲೆ ನಂಬಿಕೆ ಇಟ್ಟು ನನ್ನ ಜೊತೆ ನಿಂತ್ರಿ.
ಇದನ್ನು ನಾನು ಸಾಯೋವರೆಗೂ ಮರೆಯಲ್ಲ ಅತ್ತೆ. ಐ ವಿಲ್ ಬಿ ಥ್ಯಾಂಕ್ಫುಲ್ ಟು ಯು. ನಿಮ್ಮ ಥರ ನಾನು ಸ್ವಲ್ಪ ಸೀರಿಯಸ್ ಆಗೋಣ ಅಂದ್ಕೊಂಡ್ರೆ ನೀವು ನಂತರ ತುಂಟಿ ಆಗಿಬಿಟ್ರಲ್ಲ. ಪ್ರೀತಿಸೋರು ಒಬ್ರಿಗೊಬ್ರು ಗುಣನ ಶೇರ್ ಮಾಡ್ಕೊಳ್ತಾರಂತಣ್ಣ. ಇಷ್ಟಪಡೋ ಸ್ವಭಾವ, ಮಾತು, ನಡವಳಿಕೆ ಎಲ್ಲ ಆಟೋಮ್ಯಾಟಿಕ್ ಆಗಿ ಬಂದ್ಬಿಡತ್ತಂತೆ. ಅಷ್ಟಕ್ಕೂ ಈ ವೇದ ಅಂತಂದ್ರೆ ಏನು ತಮಾಷೆನಾ? ಅಷ್ಟಕ್ಕೂ ಈ ವೇದ ಅಂತಂದ್ರೆ ಏನು ತಮಾಷೆನಾ? ಅಂತೂ ಇಂತೂ ಎಂಗೇಜ್ಮೆಂಟ್ ನಡೆದೇ ಹೋಯ್ತು. ಅಯ್ಯೋ ಇರೇ, ವಿಕ್ಕಿ ಬಾಬಾ ಇನ್ನೂ ರಿಂಗೇ ಹಾಕಿಲ್ಲ. ಬಾಬಾ ಇನ್ನೂ ಯಾಕೆ ವೇಟ್ ಮಾಡ್ತಿದ್ದೀರಾ? ಹೊಡಿರಿ ಸಿಕ್ಸು. ಮನ್ಸಾರ ನನ್ನ ಮದುವೆ ಆಗೋಕ್ಕೆ ಒಪ್ಕೊಳ್ತಿದ್ದೀರಾ ಅಲ್ವಾ ಆರ್ತಿಯವರೇ? ನೀನೇನೋ ಭಯಪಡಬೇಕಾದಾಗಲಿ ಅಥವಾ ಚಿಂತೆ ಮಾಡಬೇಕಾದಾಗಲಿ ಇಲ್ಲ. ನಿಮ್ಮ ಜೊತೆ ನಾವೆಲ್ಲ ಇದ್ದೀವಿ. ಹೀಗೆ ಯಾವಾಗಲೂ ಖುಷಿಯಾಗಿರು. ಬಿಲ್ಡಪ್ ತಗೊಂಡಿದ್ದು ಸಾಕು. ನಕ್ರ ಮಾಡ್ದೆ ಬಾವಂಗ್ ಥ್ಯಾಂಕ್ಸ್ ಹೇಳುವ. ಇಷ್ಟೆಲ್ಲ ಆಗೋದಕ್ಕೆ ಕಾರಣನೇ ಅವರು. ಬಾ ಬಾ ಬಾ. ಬೇಡ.